ಚೀಫ್ ಕಮಿಷನರ್ ಅವರಿಗೆ ನಾನು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ಅವರವರ ಆಕ್ಟಿವಿಟೀಸ್ ಅನ್ನ ಒಂದು ಕಡೆ ಒಂದು ಆನ್ಲೈನ್ ಅಲ್ಲಿ ಪ್ರತಿಯೊಬ್ಬ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಬ್ಬರು ಡಿಕ್ಲೇರ್ ಮಾಡಬೇಕು. ಅವರ ಆಕ್ಷನ್ ಪ್ಲಾನ್ ಅಲ್ಲೂ ಅದರಲ್ಲಿ ಹಾಕಬೇಕು, ರೋಡ್ ವರ್ಕ್ ಇದ್ರೆ ಅದನ್ನು ಅದರಲ್ಲಿ ಹಾಕಬೇಕು. ಸೊ ಈ ರೀತಿಯಾಗಿ GIS ಬೇಸ್ಡ್ ಒಂದು ಡ್ಯಾಶ್ ಬೋರ್ಡ್ ಅನ್ನ ತತ್ಕ್ಷಣ ತಯಾರು ಮಾಡಿ ಅದರಲ್ಲಿ ರೋಡ್ ಹಿಸ್ಟ್ರಿ ಬರುತ್ತೆ, ಆ ರೋಡ್ ಅಲ್ಲಿರೋ ಲೈಟ್ ಬರುತ್ತೆ, ಅಲ್ಲಿ ಬೆಸ್ಕಾಮ್ದು ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋದು ಕೂಡ ಅದರಲ್ಲಿ ಒಂದೇ ಆನ್ಲೈನ್ ಅಲ್ಲಿ ಕಾಣಬೇಕು. ಹಾಗೆ BWSSBದು ಅಲ್ಲಿ ಏನಾದ್ರೂ ನಾಳೆ ಪಾಟ್ ಹೋಲ್ ಬಿದ್ರೆ ಜನ ಅಲ್ಲೇ ಆನ್ಲೈನ್ ಆಪ್ ಅಲ್ಲೇ ಹೋಗಿ ಪಾಟ್ ಹೋಲ್ ಇದೆ ಇಲ್ಲಿ ಅಂತ ಹೇಳ್ಬಹುದು. ಈ ರೀತಿಯಾಗಿ ಒಂದು ಸಮಗ್ರವಾಗಿ ಜನನೂ ಉಪಯೋಗ ಮಾಡಬೇಕು, ಅಧಿಕಾರಿಗಳು ಉಪಯೋಗಿಸುವಂತ ಒಂದು ಆನ್ಲೈನ್ GIS ಬೇಸ್ಡ್ ರೋಡ್ ಹಿಸ್ಟ್ರಿ ಪ್ಲಾಟ್ಫಾರ್ಮ್ ತಕ್ಷಣ ತಯಾರು ಮಾಡಿ ಇದನ್ನ ಆದಷ್ಟು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಎಲ್ಲರೂ ಈಗ BWSSB MD ಅವರು ಇಲ್ಲೇ ಇದ್ದಾರೆ, BMTC MD ಅವರು ಇರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸಾರಿ ನಾನೇ ಹೇಳ್ಬೇಕಾಗಿತ್ತು ಆರಂಭದಲ್ಲಿ. ಪೊಲೀಸ್ ಕಮಿಷನರ್ ಇಂದ ಹಿಡಿದು ಚೀಫ್ ಕಮಿಷನರ್ ಇಂದ ಹಿಡಿದು ಎಲ್ಲ 5 ಕಾರ್ಪೊರೇಷನ್ ಕಮಿಷನರ್ಗಳಿರ್ತಾರೆ. ಮೆಟ್ರೋ ಅವರ MD ಇರ್ತಾರೆ, BMTC MD ಇರ್ತಾರೆ, KPT ಬೆಸ್ಕಾಂ MD ಇರ್ತಾರೆ, ಇದರಲ್ಲಿ BDA ಕಮಿಷನರ್ ಇರ್ತಾರೆ. ಈ ತರಹ KRIDE ಈಗೇನು ಸಬರ್ಬನ್ ರೈಲ್ ಮಾಡ್ತಾ ಇದ್ದೇವೆ ಅವರ MD, ಫೈರ್ ಡಿಪಾರ್ಟ್ಮೆಂಟು ಅವರು DG ಅವರು ಇರ್ತಾರೆ. ಹಾಗೆ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಬೆಂಗಳೂರು ಅವರು ಇರ್ತಾರೆ, ಅಡಿಷನಲ್ ಕಮಿಷನರ್ ಅವರು ಇರ್ತಾರೆ. ಸೊ ಈ ರೀತಿಯಾಗಿ ಬೆಂಗಳೂರು ಏನು ಯಾರದೆಲ್ಲ ಪ್ರಮುಖ ಪಾತ್ರ ಇದೆ ಎಲ್ಲ ಆ ಇಲಾಖೆಗಳ ಮುಖ್ಯಸ್ಥರುಗಳು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಭಾಗವಾಗಿರ್ತಾರೆ. ಇದು GBA ಆಕ್ಟ್ ಬಂದಾಗ ಸ್ವಾಭಾವಿಕವಾಗಿ ಇದು ಅಸ್ತಿತ್ವಕ್ಕೆ ಬಂದಿತ್ತು, ಆದ್ರೆ ಅದು ಪೇಪರ್ ಮೇಲೆ ಇತ್ತು. ಈಗ ಮಾರ್ಚ್ ಅಲ್ಲಿ ಹಿಂದೆ ಅವತ್ತು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಔಪಚಾರಿಕ ಸಭೆಯನ್ನ ಮಾಡಿ ಕೆಲವು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಆದ್ರೆ ಇವತ್ತು 2ನೇ ಸಭೆಯನ್ನ ನಾವು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಅಭ್ಯಾಸಗಳು ಬದಲಾವಣೆ ಆಗಬೇಕು. ಈಗ ನಾವೆಲ್ಲ ಕೂಡ ಏನೋ ಸೋಲೋ ಅಂದ್ರೆ ಸೈಲೋ ಅಂತೀವಲ್ಲ, ಎಲ್ಲ ಸೋಲೋ ಪ್ಲೇಯರ್ಸ್ ಇದೀವಿ. ಎಲ್ಲ ಒಬ್ಬೊಬ್ಬರು ನಾವು ನೀವು ಟಿವಿ ಇದೆ ಇಲ್ಲ ಕ್ಯಾಮ್ರಾ ಹೀರೋಗಳು, ನಾವೆಲ್ಲ ಸಿಂಗಲ್ ಹೀರೋಗಳು. ಆದ್ರೆ ಸಿಂಗಲ್ ಹೀರೋಗಳಾದ್ರೆ ನಾವೆಲ್ಲ ಫೇಲ್ಯೂರ್ ಆಗ್ತೀವಿ. ನಾವು ಟೀಮಲ್ಲಿ ಆಡಬೇಕು. ಟೀಮಲ್ಲಿ ಆಡಿದ್ರೆ ಮಾತ್ರ ಗುರಿ ಮುಟ್ಟೋದಕ್ಕೆ ಸಾಧ್ಯ. ಸೋಲೋ ಗೇಮ್ ಆಡಿದ್ರೆ ಅದು ನಾವು ಹೀರೋಗಳಾಗ್ಬೋದು, ಆದ್ರೆ ಜನ ಫೇಲ್ ಆಗ್ತಾರೆ. ಸೊ ಇದಕ್ಕೆ ಅಭ್ಯಾಸ, ನಮ್ಮ ಹಿಂದಿನಿಂದ ನಡೆದು ಬಂದಿರೋ ಅಭ್ಯಾಸ, ಅದೇ ಗುಣ ನಡತೆ, ಇದೇ ಮುಖ್ಯ ಚಾಲೆಂಜ್. ನೀವು ಸಿಸ್ಟಮ್ ಏನ್ ಬೇಕೋ ಚೇಂಜ್ ಮಾಡ್ಬೋದು, ಆದ್ರೆ ಮನುಷ್ಯರು ಹಾಕೊಂಡು ಬಂದಿರೋ ಅಂತ ಅಭ್ಯಾಸಗಳನ್ನ ಚೇಂಜ್ ಮಾಡೋದು ಬಹಳ ಕಷ್ಟ. ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಆಗ್ಲೇ 20 ಬಾರಿ ಹೇಳಿದ್ದೇನೆ, ಆದ್ರೆ ನೀವು ಅದ್ಯಾಕೋ ಕೇಳಿಸ್ಕೊಳ್ಳಾರ್ದಂಗೆ ಮತ್ತೆ ಮತ್ತೆ ಕೇಳ್ತೀರಾ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕ್. ಇನ್ನ 80% ಇದೆಯಲ್ಲ, ಸಾವಿರಾರು ಜನ ಕೈ ಕಾಲು ಮುರ್ಕೊಳ್ತಾರೆ, ಸಾವಿರಾರು ಜನ ತಲೆಗೆ ಪೆಟ್ಟು ತಿಂದು ಹಾಸಿಗೆಯಿಂದ ಎದ್ದು ಬರಲಾದಕ್ಕೆ ಆಗದಂಗೆ ಜೀವನ ಪರ್ಯಂತ ಹಾಗೆ ಹಿಡಿದಿದ್ದಾರೆ. ಅವ್ರಿಗೆ ಏನು ಉತ್ತರ ಕೊಡಬೇಕು ಹಾಗಾದ್ರೆ? 2ನೇದು, ಬೆಂಗಳೂರಿನಲ್ಲಿ ಏನಾದ್ರೂ ಸುಧಾರಣೆ ಆಗಬೇಕಾ ಬೇಡವಾ? ನೀವೇ ಮಾತಾಡ್ತೀರಾ ಪಾದಚಾರಿ ಮಾರ್ಗಗಳು ಎಲ್ಲಾನು ಕೂಡ ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಜನ ಓಡಾಡಕ್ ಆಗ್ತಾ ಇಲ್ಲ, ಜೀವನ ಹೈರಾಣ ಆಗ್ಬಿಟ್ಟಿದೆ. ಈಗ ಇಷ್ಟು ಮಾತಾಡ್ತೀರಾ, ವಯಸ್ಸಾದವ್ರ ಪರಿಸ್ಥಿತಿ ಏನಾದ್ರೂ ಯೋಚನೆ ಮಾಡಿದೀರಾ? ಹೆಂಗೆ ಓಡಾಡೋದು ಅವರು? ರೋಡ್ಗೆ ಬಂದು ಏನಾದ್ರೂ ಪಾಪ ಒಂದು ಗಾಡಿ ಬಂದು ಟಚ್ ಆದ್ರೆ ವಯಸ್ಸಾದವ್ರ ಪರಿಸ್ಥಿತಿ ಏನು ಯೋಚನೆ ಮಾಡಿದೀರಾ? ಇದು ಸುಧಾರಣೆ ಆಗ್ಬೇಕಾ ಬೇಡವಾ? ಬೆಂಗಳೂರಿನ ಬೈಯೋದಕ್ಕೆ ಮಾತ್ರ ಎಲ್ಲರೂ ತಯಾರಿರ್ತಾರೆ, ಏನಾದ್ರೂ ಸುಧಾರಣೆ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ವಿರೋಧ. ಹೀಗಾದ್ರೆ ಹೇಗೆ ಸುಧಾರಣೆ ಮಾಡೋದು? ಎಲ್ಲ ಸರಿ ಇದೆ, ಬೆಂಗಳೂರಲ್ಲಿ ಬಿಟ್ಬಿಡಿ, ಹಿಂಗೆ ಇದ್ದು ಬಿಡೋಣ ಅಂತ ಎಲ್ಲರೂ ಸೇರಿ ಹೇಳಿ ನಾವು ಸುಮ್ಮನೆ ಇರ್ತೀವಿ. ನಮ್ಗೆ ಯಾಕೆ ಇದನ್ನೆಲ್ಲ ನಿಮ್ಮ ಕೈಲಿ ಅವ್ರ ಕೈಲಿ ಬೈಸ್ಕೊಂಡು ಎಲ್ಲ ನಾವು ಅನ್ಪಾಪ್ಯುಲರ್ ಆಗಿ ಯಾಕೆ ನಾವು ಮಾಡಬೇಕು ಇದನ್ನೆಲ್ಲ? ಇದರಲ್ಲಿ ಏನಾದ್ರೂ ನಮ್ಗೆ ಲಾಭ ಇದೆಯಾ? ನಮ್ಮ ವೈಯಕ್ತಿಕ ಏನಾದ್ರೂ ಇದೆಯಾ? ಯಾರ್ದಾದ್ರೂ ಪರ್ಸನಲ್ ಇಂಟ್ರೆಸ್ಟ್ ಒಬ್ಬರದು ಇದೆಯಾ?
ಅಥವಾ ರಾಜಕೀಯ ಉದ್ದೇಶ ಇದೆಯಾ? ಏನಿದೆ ಇದರಲ್ಲಿ ಹೇಳಿ? ಯಾಕೆ ಮಾಡ್ತಾ ಇದ್ದೀವಿ? ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ, ಸುಪ್ರೀಂ ಕೋರ್ಟ್ ಇದನ್ನ ಮಾಡಬೇಕು ಅಂತ ಹೇಳಿದೆ. ಇಷ್ಟು ಇದ್ರೂ ಕೂಡ ನೀವು ನಮ್ಮನ್ನೇ ಪ್ರಶ್ನೆ ಮಾಡಿದ್ರೆ ನಾನು ಏನ್ ಹೇಳ್ಬೇಕು? ಹೇಳಿದ್ದನ್ನೇ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ಏನಾದ್ರೂ ನಮ್ದು ಸ್ವಾರ್ಥ ಇದೆಯಾ? ನಮ್ ಲಾಭ ಇದೆಯಾ? ಜನಗಳ ಹತ್ರ ಬೈಸ್ಕೊಂಡು ನಾವು ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ದೀವಿ? ಸಾರ್ವಜನಿಕರ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ಹೇಳಿದ್ರಿ ನೀವೆಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಕೇಳಿದ್ರೆ ಟಾಪ್ 5 ಇಶ್ಯೂಸ್ ಅಲ್ಲಿ ಗಾರ್ಬೇಜು ಒಂದು ಇಶ್ಯೂ, ಪಾಟೋಲು ಒಂದು ಇಶ್ಯೂ, ಪಾದಾಚಾರಿ ಮಾರ್ಗಗಳಲ್ಲಿ ಓಡಾಡೋದು ಕೂಡ ಒಂದು ಇಶ್ಯೂ ಇದೆ. ಟಾಪ್ 5 ಇಶ್ಯೂ ಅಲ್ಲಿ ಇದೆ. ಬೆಂಗಳೂರಿನ 5 ಪ್ರಮುಖ ವಿಷಯಗಳಲ್ಲಿ ಪಾದಾಚಾರಿ ಮಾರ್ಗದಲ್ಲಿ ಓಡಾಡುವಂತಹದ್ದು ಕೂಡ 5ರಲ್ಲಿ ಒಂದು ಮುಖ್ಯ ಇಶ್ಯೂ. ಜನಗಳನ್ನ ಕೇಳಿದಾಗ ಜನಗಳಿಂದ ಬಂದಿರೋ ಅಭಿಪ್ರಾಯ, ಅದರಲ್ಲಿ ಒಂದನ್ನ ಏನಾದರೂ ಸಾಲ್ವ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನ ಜನ ಸ್ವೀಕರಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ, ಒಂದು ದಯವಿಟ್ಟು ನಾನು ನಿಮ್ಮಲ್ಲಿ ನಿವೇದನೆ ಮಾಡುವಂತಹದ್ದು, ಬೆಂಗಳೂರು ನಿಮ್ಗೆ ನಮ್ಗೆ ಎಲ್ಲರಿಗೂ ಆಶ್ರಯ ಕೊಟ್ಟಿದೆ. ಬೆಂಗಳೂರು ನಮ್ಗೆ ಜೀವನ ಕೊಟ್ಟಿದೆ. ಬೆಂಗಳೂರು ಜೀವಂತವಾಗಿದ್ರೆ ನಾವು ಜೀವಂತವಾಗಿರ್ತೀವಿ. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಭವಿಷ್ಯ ದಿನೇ ದಿನೇ ಕುಗ್ಗಿದ್ರೆ ನಿಮ್ಗೂ ನಮ್ದು ಭವಿಷ್ಯನೂ ಕೂಡ ಕುಗ್ಗುತ್ತೆ. ಅದಾಗೋದಕ್ಕೆ ಮೊದಲು ಬೆಂಗಳೂರನ್ನ ಸುಧಾರಣೆ ಮಾಡಬೇಕು ಅನ್ನೋದು ಸಂಕಲ್ಪ ಅಷ್ಟೇ. ಅದು ಇವತ್ತು ಕೆಲವರು ಆದ್ರೆ ಸಾರ್ವಜನಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಅಲ್ಲಿ ಸಪೋರ್ಟ್ ಇದೆ. ಅದಕ್ಕೆ ನಾನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾರ್ಯಾರು ಪಬ್ಲಿಕ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ಧನ್ಯವಾದ. ಸುಮಾರು ಜನ ನೀವು ಕೆಲವರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲವರು ಹಂಗೆ ಕೆಲವರು ಹಿಂಗೆ ಎಲ್ಲ ಹೇಳಿದ್ದೀರಾ. ಆದರೆ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ತಾ ಇರೋರು ಇದ್ದಾರೆ, ಅವರಿಗೆ ನಮ್ದು ಮತ್ತೊಮ್ಮೆ ಧನ್ಯವಾದ. ಆದರೆ ಇದು ಹೊರತುಪಡಿಸಿ ನಾನು ಹೇಳೋದಾದ್ರೆ ಇದು ಹೆಂಗೆ ಅಂದ್ರೆ, ಯಾರೋ ನೆನ್ನೆ ಕೇಳ್ತಾ ಇದ್ರು ನಿಮ್ಮ ಬಿಜೆಪಿಯವರು ಅಲ್ಲಿ ಆ ಥರ ಈ ಥರ ಮಾತಾಡಿದ್ರು ಅಂತ. ಅದಕ್ಕೆ ಮುಖ್ಯಮಂತ್ರಿಗಳು ನಿನ್ನೆ ಉತ್ತರ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ವಿಧಾನಸೌಧ ಕಾನ್ಫರೆನ್ಸ್ ಹಾಲು 313ರಲ್ಲಿ ನಿಮಗೆ ನಾನು ಪ್ರೊಸೀಡಿಂಗ್ಸು ಕೊಡ್ತೇನೆ, ಪ್ರೊಸೀಡಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆವತ್ತು ಎಲ್ಲ ಪಾರ್ಟಿ MLAಗಳು MP ಗಳು ಇನ್ಕ್ಲೂಡಿಂಗ್ BJP MLAs MLCs ಎಲ್ಲರೂ ಒಕ್ಕೊರಲಿನಿಂದ ಕೈ ಎತ್ತಿ ಮುಖ್ಯ ರಸ್ತೆಗಳಲ್ಲಿ ಇದನ್ನ ಪಾದಾಚಾರಿಗಳಿಗೆ ಮುಕ್ತಗೊಳಿಸಬೇಕು ಅಂತ ಎಲ್ಲರೂ ನಿರ್ಣಯ ಮಾಡಿದ್ದಾರೆ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ಕೆಲವು ನಾವು ಹೇಳಿದ್ದು ಒಂದು ವಿಷಯ ಸ್ಪಷ್ಟವಾಗಿದ್ರೂ ಕೂಡ ಯಾಕೋ ಸ್ಪಷ್ಟತೆ ಇಲ್ಲದ ಹಾಗೆ ಕಾಣುತ್ತೆ ಒಂದೊಂದು ಬಾರಿ. ಮಾರ್ಚಲ್ಲಿ ಆದಂತಹ ಸಭೆಯಲ್ಲಿ ಡೇಟ್ ಕೊಡ್ತೇನೆ, ಒಂದು ಸ್ವಲ್ಪ ದಿನ ನಾನು ರೆಸೊಲ್ಯೂಷನ್ ನಿಮಗೆ ಶೇರ್ ಮಾಡ್ತೇನೆ. ಎಲ್ಲಾ ಪಕ್ಷದವರು, ನಾನು ಯಾವ ಪಕ್ಷಕ್ಕೂ ಬೆರಳು ತೋರಿಸ್ತಾ ಇಲ್ಲ, ಕಾಂಗ್ರೆಸ್ BJP ಎಲ್ಲ ಶಾಸಕರು ಸಂಸದರು ಕೈ ಎತ್ತಿ ಒಕ್ಕೊರಲಿನಿಂದ ಸರ್ಕಾರ ಇದನ್ನ ಎನ್ಫೋರ್ಸ್ ಮಾಡಬೇಕು, ಪಾದಾಚಾರಿ ಮಾರ್ಗಗಳನ್ನ ಜನ ಓಡಾಡೋದಕ್ಕೆ ತೆರವು ಮಾಡಿ ಕೊಡಬೇಕು ಅಂತೇಳಿ ನಿರ್ಣಯ ಆಗಿದೆ, ಸರ್ವಾನುಮತದ ನಿರ್ಣಯ. ಅದನ್ನ ಈಗ ಅನುಷ್ಠಾನ ಮಾಡ್ತಾ ಇದ್ದೇವೆ. ಸರ್ವಾನುಮತದ ನಿರ್ಣಯವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ.